ಬಿಜೆಪಿಯಿಂದ ಯತ್ನಾಳ್ ಅವರ ಅಣಕು ಉಚ್ಚಾಟನೆಯ ವ್ಯಾಲಿಡಿಟಿ ಮುಗಿಯೋದು ಯಾವಾಗ? ವಿಜಯೇಂದ್ರ ವಿರುದ್ಧ ಛೋ ಬಿಟ್ಟಿದ್ದ ಈ ಹಿಂದುತ್ವ ನಾಯಕನನ್ನ ಬಿಜೆಪಿ ಮತ್ತೆ ಅಪ್ಪಿಕೊಳ್ಳೋದು ಯಾವಾಗ? ಆರ್ಎಸ್ಎಸ್ ಅನ್ನ ಓಲೈಸುವ ಭರದಲ್ಲಿ ಯಾರಿಗೂ ಬೇಡದ ಸರಕಾಗಿರುವ ಯತ್ನಾಳ್ ಮುಂದಿನ ನಡೆ ಏನು? ಯತ್ನಾಳ್ ಉಚ್ಚಾಟನೆ ಮಾಡಿದ ಕೂಡಲೇ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನ ಆಗತ್ತಾ? ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮರು ಆಯ್ಕೆ ಆಗೋದ್ರೊಂದಿಗೆ ಶುರುವಾಗುವ ಆಟಗಳು ಏನೇನು? ರಾಜ್ಯ ಬಿಜೆಪಿಯೊಳಗೆ ಯಡಿಯೂರಪ್ಪ ಬಣ ಮತ್ತೊಮ್ಮೆ ನಾಗ್ಪುರದ ಸಂಚುಗಳನ್ನ ವಿಫಲಗೊಳಿಸಿ ತನ್ನ ಶಕ್ತಿಯನ್ನ ವರಿಷ್ಠರಿಗೆ ಪ್ರದರ್ಶಿಸಿದೆ. ಪರಿಣಾಮವಾಗಿ ಕೊನೆಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ವರಿಷ್ಠರು ಒಲ್ಲದ ಮನಸ್ಸಿನಿಂದ ಉಚ್ಚಾಟಿಸಿದ್ದಾರೆ. ಈ ಮೂಲಕ ವಿಜಯೇಂದ್ರ ಅವರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವ ಹಾದಿ ಸುಗಮಗೊಂಡಂತಾಗಿದೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸ್ಥಿತಿ ರಾಜ್ಯದಲ್ಲಿ ಇರಲಿಲ್ಲ. ಬಿಜೆಪಿ ಒಳಗಿರುವ ಭಿನ್ನಮತವನ್ನ ಶಮನಗೊಳಿಸುವ ಪ್ರಯತ್ನದ ಕೊನೆ ಭಾಗವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದನ್ನ ಚುನಾವಣೆಯೇ ನಿರ್ಧರಿಸುತ್ತೆ ಅಂತ ವರಿಷ್ಠರು ಘೋಷಿಸಿದ್ರು. ಯಡಿಯೂರಪ್ಪ ಮತ್ತು ಅವರ ಪುತ್ರನ ವಿರುದ್ಧ ಮಾತನಾಡೋಕೆ ಯತ್ನಾಳ್ಗೆ ಕುಮ್ಮಕ್ಕು ನೀಡಿದ ಯಾರೂ ಬಹಿರಂಗವಾಗಿ ಯತ್ನಾಳ್ ಜೊತೆಗೆ ಗುರುತಿಸೋಕೆ ಸಿದ್ಧರಿಲ್ಲದೆ ಇರೋದು ವರಿಷ್ಠರನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿತು. ಜಿಲ್ಲಾ ಮಟ್ಟದ ಅಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರ ಅವರ ಕೈ ಮೇಲಾಗ್ತಾ ಇದ್ದಂತೆ ಯತ್ನಾಳ್ ಅವರು ಚುನಾವಣೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸತೊಡಗಿದ್ರು. ಈ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ಹಣಬಲವನ್ನ ಬಳಸ್ತಿರೋದ್ರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಘೋಷಿಸಿಬಿಟ್ರು. ಒಂದೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಥವಾ ವಿಜಯೇಂದ್ರ ಅವರು ಅವಿರೋಧವಾಗಿ ರಾಜ್ಯಾಧ್ಯಕ್ಷರಾಗೋದಕ್ಕೆ ಅವಕಾಶ ನೀಡಬೇಕು. ಇವೆರಡಕ್ಕೂ ಯತ್ನಾಳ್ ಸಿದ್ಧರಿಲ್ಲ ಎಂದಾಗ ವರಿಷ್ಠರಿಗೆ ಅವರನ್ನ ಉಚ್ಚಾಟನೆ ಮಾಡುವುದಲ್ಲದೆ ಬೇರ್ಯಾವ ಮಾರ್ಗವೂ ಇರಲಿಲ್ಲ. ಬಿಜೆಪಿಯೊಳಗಿನ ಬಣ ರಾಜಕೀಯಕ್ಕೆ ತಕ್ಷಣದ ತಡೆ ಹಾಕೋದಕ್ಕೆ ಈ ಅಣಕು ಉಚ್ಚಾಟನೆ ವರಿಷ್ಠರಿಗೆ ಅನಿವಾರ್ಯವಾಗಿದೆ. ಯತ್ನಾಳ್ ಪಾಲಿಗೆ ಉಚ್ಚಾಟನೆ ಹೊಸ್ತೇನೂ ಅಲ್ಲ. 2 ಬಾರಿ ಉಚ್ಚಾಟನೆಗೊಂಡ್ರು ಮತ್ತೆ ಬಿಜೆಪಿ ಅವರನ್ನ ಹಾರ್ದಿಕವಾಗಿ ಸ್ವೀಕರಿಸಿತ್ತು. ಉಚ್ಚಾಟನೆಯೇ ಬಿಜೆಪಿಯೊಳಗೆ ಅವರಿಗಿರುವ ರಾಜಕೀಯ ಅರ್ಹತೆಯಾಗಿದೆ. ಯಡಿಯೂರಪ್ಪ ವಿರುದ್ಧ ಆರ್ಎಸ್ಎಸ್ಗೆ ಬಳಸಿಕೊಳ್ಳೋಕೆ ಯತ್ನಾಳ್ಗಿಂತ ಯೋಗ್ಯ ಲಿಂಗಾಯತ ನಾಯಕರೊಬ್ಬರು ಸಿಗೋದು ಕಷ್ಟ. ಪಕ್ಷದ ವರಿಷ್ಠರಿಂದ ಒದಿಸ್ಕೊಳ್ಳೋದು ಅಂತಂದ್ರೆ ಯತ್ನಾಳ್ ಪಾಲಿಗೆ ಬೆನ್ನು ತಟ್ಟಿಸಿಕೊಂಡಂತೆ. ಇಷ್ಟಕ್ಕೂ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವುದಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಂಡಿದ್ದಕ್ಕೂ ವರಿಷ್ಠರ ಬಳಿ ಕಾರಣಗಳಿರಲಿಲ್ಲ. ಪಕ್ಷಾಧ್ಯಕ್ಷರು ಮತ್ತು ಯಡಿಯೂರಪ್ಪ ವಿರುದ್ಧ 3ನೇ ದರ್ಜೆಯ ಭಾಷೆಯಲ್ಲಿ ಹೇಳಿಕೆಗಳನ್ನ ನೀಡ್ತಾ ಯತ್ನಾಳ್ ಓಡಾಡ್ತಾ ಇದ್ರೆ ಅದನ್ನ ರಾಜ್ಯ ಮತ್ತು ಕೇಂದ್ರದಲ್ಲಿರುವ ಕೆಲವು ಬಿಜೆಪಿ ವರಿಷ್ಠರು ಆನಂದಿಸ್ತಾ ಇದ್ರು. ತಮ್ಮ ವಿರುದ್ಧ ನಡೀತಿರುವ ಸಂಚುಗಳಿಗೆ ವರಿಷ್ಠರು ಪರೋಕ್ಷ ಬೆಂಬಲ ನೀಡ್ತಿರೋದನ್ನ ಅರಿತಿರೋದ್ರಿಂದಲೇ ಬಿಜೆಪಿಯನ್ನ ರಾಜ್ಯದಲ್ಲಿ ಬಲಾಢ್ಯಗೊಳಿಸೋಕೆ ಯಡಿಯೂರಪ್ಪ ಗುಂಪು ವಿಶೇಷ ಶ್ರಮ ತೆಗೆದುಕೊಳ್ಳಲಿಲ್ಲ. ಒಂದ್ ಕಡೆ ಯತ್ನಾಳ್ ಗುಂಪು ರಾಜ್ಯಾಧ್ಯಕ್ಷರಿಗೆ ಸವಾಲ್ ಹಾಕುವಂತೆ ರಾಜ್ಯಾದ್ಯಂತ ಪ್ರತ್ಯೇಕ ಸಮಾವೇಶ ಮಾಡ್ತಿರುವಾಗ ಅದಕ್ಕೆ ನಿಯಂತ್ರಣ ಹೇರದೆ ಪಕ್ಷ ಕಟ್ಟುವ ವಿಷಯದಲ್ಲಿ ವಿಜಯೇಂದ್ರ ಅವರಿಂದ ವರಿಷ್ಠರು ನಿರೀಕ್ಷೆ ಮಾಡುವಂತೇನೂ ಇಲ್ಲ. ಬಹುಶಃ ವರಿಷ್ಠರ ಈ ವರ್ತನೆನೇ ರಾಜ್ಯ ಬಿಜೆಪಿಯ ಎಲ್ಲ ಗೊಂದಲಗಳಿಗೆ ಕಾರಣ. ಒಂದ್ ರೀತಿಯಲ್ಲಿ ಯತ್ನಾಳ್ ಅನ್ನೋ ಸಮಸ್ಯೆಯನ್ನ ವರಿಷ್ಠರೇ ಹುಟ್ಟುಹಾಕಿ ಇದೀಗ ಉಚ್ಚಾಟನೆಯ ನಾಟಕವಾಡ್ತಿದ್ದಾರೆ. ಈ ನಾಟಕದ ಆಯಸ್ ಎಷ್ಟು ದಿನ ಅನ್ನೋದನ್ನ ಕಾಲವೇ ಹೇಳಬೇಕು. ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿ ಒಳಗಿರುವ ಭಿನ್ನಮತದ ಸಮಸ್ಯೆ ಮುಗಿಯತ್ತೆ ಅಂತ ನಿರೀಕ್ಷೆ ಮಾಡುವಂತೇನೂ ಇಲ್ಲ. ಯಾಕಂದ್ರೆ ವಿಜಯೇಂದ್ರ ಅವರ ನೇತೃತ್ವದ ಬಗ್ಗೆ ಅಸಮಾಧಾನ ಇರುವ ಮತ್ತಷ್ಟು ನಾಯಕರ ವಿರುದ್ಧ ಬಿಜೆಪಿ ವರಿಷ್ಠರು ಯಾವ ನಿರ್ಧಾರವನ್ನ ತಳೆಯಲಿದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಕೆಲವರು ಬಹಿರಂಗವಾಗಿ ಯಡಿಯೂರಪ್ಪ ವಿರುದ್ಧ ಕತ್ತಿ ಮಸಿಯೋರಿದ್ರೆ ಒಳಗಿಂದೊಳಗೆ ಯಡಿಯೂರಪ್ಪ ವಿರುದ್ಧ ಸಂಚು ನಡೆಸುವ ಹಿರಿಯ ನಾಯಕರ ಸಂಖ್ಯೆ ಬಹಳ ದೊಡ್ಡದಿದೆ. ಯತ್ನಾಳ್ ಅವರ ಉಚ್ಚಾಟನೆ ಇವರೆಲ್ಲರಿಗೂ ಬಹುದೊಡ್ಡ ಹಿನ್ನಡೆಯಾಗಿದೆ. ಈ ಹಿನ್ನಡೆಯನ್ನ ಅವರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋ ಆಧಾರದ ಮೇಲೆ ರಾಜ್ಯ ಬಿಜೆಪಿಯ ಭವಿಷ್ಯ ನಿಂತಿದೆ. ಈಶ್ವರಪ್ಪ, ಸಿಟಿ ರವಿ, ಶೆಟ್ಟರ್, ಜೋಶಿ ಸೇರಿದಂತೆ ಹಲವು ಹಿರಿಯರು ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಎನ್ನುವ ಯುವ ನಾಯಕನನ್ನ ಅನುಸರಿಸೋಕೆ ಅವರ ಮಾತುಗಳನ್ನ ಒಪ್ಕೊಳ್ಳೋಕೆ ಸಿದ್ಧರಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ಜೊತೆಗೆ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ರೇಣುಕಾಚಾರ್ಯ ಸೇರಿದಂತೆ 5 ಬಿಜೆಪಿ ಶೋಕಾಸ್ ನೋಟಿಸ್ ನೀಡಿದೆ. ಈ ನೋಟಿಸ್ಗಳಿಗೆ ನಿಜಕ್ಕೂ ಬಿಜೆಪಿ ಒಳಗಿರುವ ಭಿನ್ನಮತಗಳನ್ನ ಚಿವುಟಿ ಹಾಕುವಷ್ಟು ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯತ್ನಾಳ್ ಅನ್ನೋದು ಯಾರಿಗೂ ಬೇಡವಾದ ಸರಕು. ಅದಕ್ಕೆ ಗಿರಾಕಿಗಳಿರೋದು ಬಿಜೆಪಿ ಒಳಗೇ ಹೊರತು ಅವರನ್ನ ಸೇರಿಸಿಕೊಳ್ಳೋಕೆ ಉಳಿದ ಯಾವ ಪಕ್ಷವೂ ಸಿದ್ಧವಿಲ್ಲ. ಅಷ್ಟರ ಮಟ್ಟಿಗೆ ಅವರು ತಮ್ಮ ವರ್ಚಸ್ಸನ್ನ ಕೆಡಿಸಿಕೊಂಡಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಆರ್ಎಸ್ಎಸ್ ಅನ್ನ ಓಲೈಸುವ ಭರದಲ್ಲಿ ಬಸವಣ್ಣ ಅವರ ಕುರಿತಂತೆ ಕೇವಲವಾಗಿ ಮಾತನಾಡಿ ಸಮುದಾಯದ ನಿಷ್ಠುರವನ್ನು ಯತ್ನಾಳ್ ಕಟ್ಟಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಜನರ ಯಾವುದೇ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸದೆ ಬರೇ ಮುಸ್ಲಿಂ ದ್ವೇಷದ ಕಾರಣದ ಮೂಲಕವೇ ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಯತ್ನಿಸಿದವರು. ತಳಸ್ತರದ ಜನರನ್ನ ತನ್ನೊಂದಿಗೆ ಕರೆದುಕೊಂಡು ರಾಜಕೀಯ ನಡೆಸೋಕೆ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ವೈಯಕ್ತಿಕವಾಗಿ ಬಿಜೆಪಿಗೆ ಯಾವುದೇ ನಷ್ಟವಿಲ್ಲ ಅನ್ನೋದು ಸ್ಪಷ್ಟ. ಈಶ್ವರಪ್ಪ ಕೂಡ ನಾಚಿಕೊಳ್ಳುವಂತಹ ಅವರ 3ನೇ ದರ್ಜೆಯ ಭಾಷೆ ಅವರ ವ್ಯಕ್ತಿತ್ವವನ್ನ ಈಗಾಗಲೇ ಹರಾಜಿಗಿಟ್ಟಿದೆ. ಇದೇ ಹೊತ್ತಿಗೆ ಯತ್ನಾಳ್ ಬಳಸಿದ ಭಾಷೆಗೆ ಅಷ್ಟೇ ಪ್ರಬುದ್ಧತೆಯಿಂದ ಪ್ರತಿಕ್ರಿಯಿಸಿದ ಕಾರಣದಿಂದಾನೇ ವಿಜಯೇಂದ್ರ ಇಂದಿಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ಅರ್ಹತೆಯನ್ನು ಉಳಿಸಿಕೊಂಡಿದ್ದಾರೆ. 2 ಬಾರಿ ಉಚ್ಚಾಟನೆಗೊಂಡು ಮತ್ತೆ ಬಿಜೆಪಿ ನಾಯಕರಾಗಿ ಗುರುತಿಸಿಕೊಳ್ಳೋಕೆ ಯಶಸ್ವಿಯಾಗಿದ್ದ ಯತ್ನಾಳ್ ಅವರ ಈ ಬಾರಿಯ ಉಚ್ಚಾಟನೆಯ ಆಯಸ್ಸು ದೀರ್ಘವೇನಿಲ್ಲ. ಬಿಜೆಪಿಗೆ ಸವಾಲು ಹಾಕುವಂತೆ ಕಟು ಹಿಂದುತ್ವವಾದದ ಮೂಲಕ ವರಿಷ್ಠರ ಗಮನ ಸೆಳೆದು
ಮತ್ತೆ ತನ್ನನ್ನು ಒಪ್ಕೊಳ್ಳೋಕೆ ಬಿಜೆಪಿಗೆ ಅನಿವಾರ್ಯವಾಗಿಸುವ ಸಾಧ್ಯತೆಗಳಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯೊಂದಿಗೆ ಬಿಜೆಪಿಯ ಬಣ ರಾಜಕೀಯದ ಎರಡನೇ ಇನ್ನಿಂಗ್ಸ್ ಆರಂಭವಾಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.